ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಏನಪ್ಪ ಅಂತಂದರೆ BS ನರ್ಸಿಂಗ್ ಫಸ್ಟ್ ಸೆಮ್ ಎಕ್ಸಾಮ್ ಏನು ಇವಾಗ ಕಂಪ್ಲೀಟ್ ಆಗಿ ಒಂದು 2 ಡೇಸ್ ಆಯಿತು. ಇವಾಗ ನಂಗೆ ಸಪ್ರೇಟಾಗಿ ಮೆಸೇಜ್ ಬಂದಿದ್ದೇನಂತಂದರೆ ರಿಸಲ್ಟ್ ಯಾವಾಗ ಅಂತಂದು. ನಮ್ಮ ಯೂನಿವರ್ಸಿಟಿ ಬಗ್ಗೆ ನಿಮಗೆ ಇನ್ನೂ ಕೂಡ ಗೊತ್ತಿರಲಿಕ್ಕಿಲ್ಲ, ಯಾಕಂತಂದರೆ ಇವಾಗ ಫಸ್ಟ್ ಸೆಮ್ ಎಕ್ಸಾಮ್ ಮುಗಿಸಿದ್ರೆ ನಿಮಗೆ ಗೊತ್ತಾಗುತ್ತೆ, ಇನ್ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಏನು ರಿಸಲ್ಟಿಂದ ಆಯಿತು ಎಕ್ಸಾಮ್ಸ್ ಎಲ್ಲನೂ ಕೂಡ ಇನ್ಮೇಲೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಯಾಕಂತಂದರೆ ಇವಾಗ ಎಕ್ಸಾಮ್ ಮಾತ್ರ ಕಂಪ್ಲೀಟ್ ಆಗಿದೆ. ರಿಸಲ್ಟ್ ಅನ್ನೋದು ಬಂದರೆ ಮತ್ತು ನೆಕ್ಸ್ಟ್ ಕೆಲವೊಂದಿಷ್ಟು ಇಳಿದಾಗ ಅಂದರೆ ಆ ಒಂದು ಕೋರ್ಸಲ್ಲಿ ಇಳಿದಾಗ ಯೂನಿವರ್ಸಿಟಿ ಬಗ್ಗೆ ಫುಲ್ ಡೀಟೇಲ್ಸಾಗಿ ಗೊತ್ತಾಗೋದು ಸರ್ವೇಸಾಮಾನ್ಯ. ಹಂಗಾಗಿ ನಮ್ಮ RGHS ಕೂಡ ಸೇಮ್ ಇವಾಗ ರಿಸಲ್ಟ್ ಯಾವಾಗ ಅಂತಂದು ಡೈರೆಕ್ಟಾಗಿ ಹೇಳೋದಾತಂತಂದರೆ ಇವಾಗ 2 ಡೇಸ್ ಆಯ್ತು ನೀವು ಬರೋದು, ಇನ್ನೂ 1 ವೀಕ್ ಮ್ಯಾಕ್ಸಿಮಮ್, ಇನ್ನೂ 1 ವೀಕಲ್ಲಿ ನಿಮ್ಮ ರಿಸಲ್ಟ್ ಅನ್ನೋದು ಬರುತ್ತೆ. ಇನ್ನೂ ಕೂಡ ಒಂದು ಅಂದರೆ ಡೇಟ್ ಹೇಳಿ ಬರ್ತಾರೆ, ಒಂದು ಟೈಮಿಂಗ್ ಹೇಳಿ ಅಂತಂದು. ನೋಡಿ, ನಮ್ಮ RGHS ಅಲ್ಲಿ ಯಾವುದೇ ಒಂದು ಟೈಮಿಂಗ್ ಮೆನ್ಷನ್ ಮಾಡಲ್ಲ. ಈ ಫಾರ್ ಎಕ್ಸಾಂಪಲ್ ನಮ್ಗೆ PUC ಅಥವಾ ನೀವು KCT ರಿಸಲ್ಟ್ ಮುಂಚೆ ಯಾವುದಾಯಿತು ಅಥವಾ SSLC ಆಯಿತು, ಒಂದು ಡೇನ ಹೇಳ್ತಾಯಿದ್ರು. ಡೇನ ಹೇಳ್ಬಿಟ್ಟು ಏನು ಮಾಡ್ತಾರೆ, ಡೇಟ್ನ ಮೆನ್ಷನ್ ಮಾಡ್ತಿದ್ರು. ಆ ರೀತಿ ಆಗ್ಬಿಟ್ಟು ರಿಸಲ್ಟ್ ಬರ್ತಾಯಿತ್ತು. ಬಟ್ ನಮ್ದು ಇವಾಗ BS ನರ್ಸಿಂಗ್ RGHS ಕಡೆಯಿಂದ ಏನಾಗುತ್ತೆ ಅಂತಂದರೆ, ನಾಳೆ ಬರೋದಿತ್ತಂತಂದರೆ ಇವತ್ತು ನೈಟ್ ಗೊತ್ತಾಗುತ್ತೆ. ನೆನ್ಪಿಟ್ಕೋರಿ, ನಾಳೆ ಬರೋದಿತ್ತಂದರೆ ಇವತ್ತು ನೈಟ್ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಇವತ್ತು ಬರೋದಿತ್ತಂತಂದರೆ ಇವತ್ತು ಬೆಳಗ್ಗೆ ಗೊತ್ತಾಗಿರುತ್ತೆ ಕೆಲವೊಬ್ರು, ಎಷ್ಟೋ ಜನಕ್ಕೆ. ಅಂದರೆ ಮ್ಯಾಕ್ಸಿಮಮ್ ಒಂದೇ ದಿನ ಮುಂಚೆ ಗೊತ್ತಾಗುತ್ತೆ ಹೊರತು ಡೇಟ್ ಗೀಟ್ ಅಂತ ಏನಿರಲ್ಲ. ನಾನು ನಿಮಗೆ ಬಂದಾಗ ತಿಳಿಸ್ತೀನಿ. ಓಕೆ, ಈ ಮ್ಯಾಕ್ಸಿಮಮ್ ಇನ್ನೂ 1 ವೀಕ್ ಆಗ್ಬೋದು. ಹಬ್ಬ ಬಂದರೆ 10 ಡೇಸ್. ಓಕೆ, ಅಷ್ಟಂದ್ರೂ ಹೋಗಲ್ಲ. 1 ವೀಕಲ್ಲೇ ನಿಮ್ಮ ರಿಸಲ್ಟ್ ಅನ್ನೋದು ಬರುತ್ತೆ. ಏನಪ್ಪ ಅಂದರೆ ನಿಮ್ಗೆ, ಯಾಕಂದರೆ ನಿಮ್ದಿರೋದೇ ಫಸ್ಟ್ ಸೆಮ್ಮು ಮತ್ತು ಫೈನಲ್ ಇಯರ್ ಸಪ್ಲಿಮೆಂಟ್ರಿ ಎಕ್ಸಾಮು ಎರಡೂ ಕೂಡ ರಿಸಲ್ಟ್ ಅನ್ನೋದು ಒಮ್ಮೆಲೇ ಬಿಡ್ತಾರೆ. ಸರಿ, ಏನಂತಂದರೆ ಅದನ್ನ ಎಲ್ಲೂ ಕೂಡ ಮೆನ್ಷನ್ ಮಾಡಲ್ಲ. ಓಕೆ, RGHS ಅಲ್ಲಿ ಕೂಡ ರಿಸಲ್ಟ್ ಬಂದಾದಮೇಲೆ ಅದ್ರ ಲಿಂಕ್ ಬರೋದು ಹೊರತು ಅಲ್ಲಿವರೆಗೂ ಅದನ್ನು ಕೂಡ ಒಂದು ಸರ್ಕ್ಯುಲರ್ ಕೂಡ ಬಿಡಲ್ಲ. ಅಲ್ಲಿ RGHS ಅಲ್ಲಿ ಸ್ವಲ್ಪ ಕೆಲಸ ಮಾಡೋರು, ಯಾರಾದರೂ ವರ್ಕ್ ಮಾಡ್ತಿರ್ತಾರಲ್ಲ, ಸಾಫ್ಟ್ವೇರ್ ಅಪ್ಡೇಟ್ ಮಾಡೋರು, ಅವರಿಗೆ ಸ್ವಲ್ಪ ನಮ್ಮ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಸೊ ಹಂಗಾಗ್ಬಿಟ್ಟು ನಾವು ಅವ್ರನ್ನ ಕೇಳ್ತಾ ಇರ್ತೀವಿ ಯಾವಾಗ ರಿಸಲ್ಟ್ ಅಂತ. ಏನಾದರೂ ಅಂದರೆ ಅಪ್ಡೇಟ್ ಮಾಡ್ತಿರ್ತಾರೆ. ಇಟ್ ಮೀನ್ಸ್ ಏನಂತಂದರೆ ಮಾರ್ಕ್ಸ್ನ ಪಿನ್ ಮಾಡ್ತಿರ್ತಾರೆ. ಅಂದರೆ ನೀವು ಏನಾದರೂ ನಾಳೆ ನಿಮ್ಮದು ರಿಜಿಸ್ಟ್ರೇಷನ್ ನಂಬರು, ಡೇಟ್ ಆಫ್ ಬರ್ತ್ ಹಾಕಿದ ತಕ್ಷಣ ವ್ಯೂ ಅಂತ ಕ್ಲಿಕ್ ಮಾಡಿಕೊಂಡ್ರೆ, ಜಸ್ಟ್ ವ್ಯೂ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ನಿಮ್ಮ ಮಾರ್ಕ್ ಶೀಟ್ ಅನ್ನೋದು ಶೋ ಆಗುತ್ತಲ್ವ, ಆ ರೀತಿ ಶೋ ಮಾಡೋದನ್ನ ಪಿನ್ ಮಾಡೋರಂತೆ, ಮಾರ್ಕ್ಸ್ ಪಿನ್ ಮಾಡೋರು. ಅವರು ಸ್ವಲ್ಪ ನಮಗೆ ಕಾಂಟ್ಯಾಕ್ಟಲ್ಲಿರೋ ಕಾರಣ ಏನಾಗುತ್ತೆ ಅಂತಂದರೆ ನಾವು ಅವ್ರನ್ನ ಕೇಳ್ತೀವಿ, ರಿಸಲ್ಟ್ ಅಂದರೆ ನೀವೇನಾದರೂ ಕಂಪ್ಲೀಟ್ ವರ್ಕ್ ಪ್ರೊಸೆಸ್ ಮಾಡ್ತೀರ ಅಂತಂದು. ಫಸ್ಟು ಇವ್ಯಾಲ್ಯೂಯೇಷನ್ ಆಗಬೇಕು. ಇವ್ಯಾಲ್ಯೂಯೇಷನ್ ಆಗ್ಬೇಕಂತಂದರೆ ಒಂದೊಂದು ಸಬ್ಜೆಕ್ಟಿಗೆ ಒಂದು ಟೀಚರ್ ಹತ್ರ, ಅಂದರೆ ಒಂದೊಂದು ಕಾಲೇಜ್ ಕಡೆಯಿಂದ ಒಂದು ಇಬ್ಬರು ಟೀಚರ್ಸ್ ಆದರೂ ಹೋಗ್ತಿರ್ತಾರೆ ಗೌರ್ಮೆಂಟ್ ಕಾಲೇಜಿಂದ. ಆ್ಯಂಡ್ ಪ್ರೈವೇಟ್ ಕಾಲೇಜ್ ಕಡೆಯಿಂದ ಬರಲ್ಲ ಅಂತ ಏನಿಲ್ಲ, ಅಲ್ಲೂ ಕೂಡ ಬರ್ತಿರ್ತಾರೆ. 1 or 2 ಡೇಸಲ್ಲಿ ನಿಮ್ಮ ಎವ್ಯಾಲ್ಯೂಯೇಷನ್ ಎಲ್ಲನೂ ಕೂಡ ಕಂಪ್ಲೀಟಾಗಿ ಚೆಕ್ಔಟ್ ಆಗ್ತವೆ. ಅಂತಂದರೆ 1 ರಿಂದ 2 ದಿನ, 2 ದಿನ ಮ್ಯಾಕ್ಸಿಮಮು. 2 ದಿನದಲ್ಲಿ ನಿಮ್ಮೆಲ್ಲನೂ ಕೂಡ ಪೇಪರ್ ಚೆಕ್ ಅಂತಂದರೆ ಯೂನಿವರ್ಸಿಟಿ ಕಡೆಯಿಂದ ಒಂದು 2 ಡೇಸ್ ವರ್ಕ್ ಮಾಡ್ತಾರೆ. ಎಲ್ಲನೂ ಕೂಡ ಕಂಪ್ಲೀಟ್ ಆಯಿತು ಅನ್ಕೋರಿ, ಮಧ್ಯಾಹ್ನನೇ ಕಂಪ್ಲೀಟ್ ಆಯಿತು ಅಂತಂದರೆ ಈವ್ನಿಂಗೇ ರಿಸಲ್ಟ್ ಬಿಟ್ಬಿಡ್ತಾರೆ. ಆ್ಯಂಡ್ ಇನ್ ಕೇಸ್ ಹಬ್ಬ ಅಂತಂದರೆ ಅವತ್ತು ದಿನ ಏನಾದರೂ ಎಲ್ಲನೂ ಕೂಡ ವರ್ಕ್ ಕಂಪ್ಲೀಟ್ ಆಯಿತು ನಿಮ್ಮದು ಅಂತಂದರೆ ಮರುದಿನನೇ ರಿಸಲ್ಟ್ ಬರುತ್ತೆ. ಅದನ್ನ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಏನು ಕೂಡ ಬರಲ್ಲ ಮುಂಚೆಗೆ ನಾನು ನಿಮಗೆ ಫೇಕ್ ನ್ಯೂಸ್ ಅಂತಂದರೆ ರಿಸಲ್ಟ್ ಇವತ್ತು ಡೇಟ್ ಬರುತ್ತೆ ಅಂತಂದು ಎಲ್ಲೂ ಕೂಡ ಹೇಳೋಕ್ಕಾಗಲ್ಲ. ಆ್ಯಂಡ್ ನಿಮಗೆ ಗ್ರೇಸ್ ಮಾರ್ಕ್ಸ್ ಬಗ್ಗೆನೂ ಕೂಡ ಕೇಳಿದ್ರಿ. ಗ್ರೇಸ್ ಮಾರ್ಕ್ಸು ಅದಕ್ಕಿಂತ ಮುಂಚೆ ನೀವು ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಕೇಳಿದ್ರಿ. ಭಾಳ ಇನ್ನೂ ಕೂಡ ಕನ್ಫ್ಯೂಷನ್ ಇದ್ದೀವಿ ಬ್ರದರ್, ನಾವು ಯಾವ ರೀತಿ ಪಾಸ್ ಆಗಬೇಕು ಅಂದರೆ ಯಾವ ರೀತಿ 38 ಮಾರ್ಕ್ಸ್ ಹೇಳ್ತಾ ಇದ್ದೀರಲ್ವ ಥಿಯರಿಲಿ, ಅದು ಯಾವ ರೀತಿ ಅಂತಂದು. ಇಟ್ ಮೀನ್ಸ್ ಏನಪ್ಪ ಅಂತಂದರೆ ನಾನು ನಿಮಗೆ ನೀವು ಇರುವಂಥ ಸಬ್ಜೆಕ್ಟ್ ಅನಾಟಮಿ ಆಯಿತು, ಫಿಸಿಯಾಲಜಿ ಆಯಿತು, ಸೋಷಿಯಾಲಜಿ ಆಯಿತು, ಸೈಕಾಲಜಿ ಆಯಿತು, ನಿಮಗೆ ಕಂಬೈಂಡಾಗಿ 2 ಸಬ್ಜೆಕ್ಟ್ ಇದ್ದಾವೆ. ಇಟ್ ಮೀನ್ಸ್ ಏನಪ್ಪ ಅಂತಂದರೆ ಅನಾಟಮಿ, ಫಿಸಿಯಾಲಜಿ 2 ಸಬ್ಜೆಕ್ಟ್ ತೊಗೊಂಡ್ರೆ 2 ಸಬ್ಜೆಕ್ಟಲ್ಲಿ ನಿಮಗೆ ಥಿಯರಿಯಲ್ಲಿ 38 ಬರಬೇಕು. ಆ್ಯಂಡ್ ಇಂಟರ್ನಲ್ ಕೂಡ ನೀವು 25 ಮಾರ್ಕ್ಸ್ ಇರ್ತಲ್ವ, ಟೀಚರ್ಸ್ ಕಡೆಯಿಂದ 28 ಅಟ್ಲೀಸ್ಟ್ ನಿಮ್ಗೆ 13 ಮಾರ್ಕ್ಸ್ ಕೊಟ್ಟಿರ್ಬೇಕಾಗಿರ್ತದೆ. ಅಲ್ಲಿ ಕೊಡ್ತಾರೆ ಅವ್ರು, ನಿಮ್ಮ ಟೀಚರ್ಸ್ ಅಂದರು ಎಲ್ಲ 13 ಅಂತರೂ ಅಟ್ಲೀಸ್ಟ್ ಎಲ್ಲ ಕಾಲೇಜ್ ಕಟ್ಟೆ ಕೊಡ್ತಾರೆ. ಇಲ್ಲಿ 75ಕ್ಕೆ ನೀವು 38 ತೆಗಿಬೇಕಂತ ಹೇಳಿದೆ. ಇಟ್ ಮೀನ್ಸ್ ನಿಮ್ಮ ಕಾಲೇಜಲ್ಲಿ ಹೇಳ್ತಿರ್ತಾರೆ ಕೆಲವೊಬ್ಬರು ಟೀಚರ್ಸ್, ಬರ್ದಾರು ಒಂದು ಸಬ್ಜೆಕ್ಟು 19, ಇನ್ನೊಂದು ಸಬ್ಜೆಕ್ಟ್ 19, 2 ಸೇರಿಬಿಟ್ಟೆ 38 ಆಗಬೇಕಂತ ನಿಜ ಅಂತಂದು. ಆ ರೀತಿ ಏನಿಲ್ಲ. ಓಕೆ, ಜಸ್ಟ್ ನೀವು ಒಂದು ಸಬ್ಜೆಕ್ಟಲ್ಲಿ 25 ತೊಗೊರಿ, ಇನ್ನೊಂದು ಸಬ್ಜೆಕ್ಟಲ್ಲಿ ಕೇವಲ ಎಷ್ಟು 13 ತೊಗೊಳ್ರಿ, 38 ಆಗುತ್ತೆ. ಅಂದರೆ ಕಂಬೈಂಡಾಗಿ ಅನಾಟಮಿ, ಫಿಸಿಯಾಲಜಿ 2 ಸಬ್ಜೆಕ್ಟ್ ಅಲ್ವಾ, ಕಂಬೈಂಡಾಗಿ ನೀವು ಟೋಟಲಾಗಿ ಒಟ್ಟು 38 ಮಾರ್ಕ್ಸ್ ಬರಬೇಕು, ಪಾಸ್ ಆಗ್ತಾರೆ. ಇದನ್ನೇ ಜಾಸ್ತಿ ಜನ ಕೇಳಿದ್ರು, ಹಂಗಾಗಿಬಿಟ್ಟು ಇದನ್ನ ಹೇಳೋಣ ಅಂತಂದು. ಆ್ಯಂಡ್ ಸೇಮ್ ಸೋಷಿಯಾಲಜಿ ಆಯಿತು, ಸೈಕಾಲಜಿ 2 ಕೂಡ ಸೇಮ್, 2 ಕಂಬೈಂಡಾಗಿ 38 ಮಾರ್ಕ್ಸ್ ತೆಗಿಬೇಕು. ಆ್ಯಂಡ್ 38 ಇಲ್ಲಿ ಅಲ್ಲಿ ಮಿನಿಮಮ್ ಇಂಟರ್ನಲ್ ಒಳಗೆ ಮಿನಿಮಮ್ 13, 2 ಸೇರಿ ಮಿನಿಮಮ್ 50 ಅಂತೂ ಆಗೇ ಆಗುತ್ತದೆ. 50 ಆಗಲೇಬೇಕು, ಇಲ್ಲಾಂತಂದರೆ ನಿಮ್ಮದು ಫೇಲ್ ಅಂತ ಬರುತ್ತೆ ರಿಸಲ್ಟು. ಆ್ಯಂಡ್ ಇದು ಡಿಸ್ಟಿಂಕ್ಷನ್ ಆಗ್ಬೇಕಂತಂದ್ರೆ ನಿಮ್ಗೆ ಗೊತ್ತದ, ನೀವು ಅಂದರೆ SSLC 85 ಅಂದರೆ SSLC PUC ಆಯಿತು 85 ಆದರೆ ಡಿಸ್ಟಿಂಕ್ಷನ್ ಎಲ್ಲ ಅಂತಂದು. ಸೊ ಇಲ್ಲಿ ಆ ರೀತಿ ಏನಿಲ್ಲ, 75 ಆದರೂ ಕೂಡ ಡಿಸ್ಟಿಂಕ್ಷನು. ಆ್ಯಂಡ್ ನಿಮಗೆ ಗ್ರೇಡ್ ಕೊಡ್ತಾರೆ, ಅದನ್ನು ನೆನ್ಪಿಟ್ಕೊಳ್ಳಿ. SGPA ಐತೆ. ಓಕೆ, SGPA ಒಂದು ಗ್ರೇಡನ್ನ ಕೊಡ್ತಾರೆ. ಅಂದರೆ 6.8, 7.2, 8.2 ಈ ರೀತಿ ಗ್ರೇಡನ್ನ ಕೊಡ್ತಾರೆ. ಆ್ಯಂಡ್ ಪರ್ಸೆಂಟೇಜು ಕೂಡ ಕ್ಯಾಲ್ಕುಲೇಷನ್ ಮಾಡ್ಬೋದು, ಹಂಗೇನಿಲ್ಲ. ನಿಮಗೆ ರಿಸಲ್ಟ್ ಇನ್ನು 1 ವೀಕಲ್ಲಿ ಆಲ್ಮೋಸ್ಟ್ ಬರ್ತದೆ. ರಿಸಲ್ಟ್ ಬಗ್ಗೆ ಕೂಡ ಹೇಳ್ತೀನಿ. ಆ್ಯಂಡ್ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಹೇಳೋದಂತಂದ್ರೆ, ಗ್ರೇಸ್ ಮಾರ್ಕ್ಸ್ ನಿಮ್ಗೆ ಅಪ್ ಟು ನಿಮ್ಮ ಸೀನಿಯರ್ಸ್ಗೆ
ನಮಗೆ ಆ್ಯನ್ಯುವಲ್ ಎಕ್ಸಾಮ್ ಅವ್ರಿಗೆ 7 ಮಾರ್ಕ್ಸ್ನ ಕೊಟ್ಟಿದ್ರು ಅಪ್ ಟು ಗ್ರೇಸ್ ಮಾರ್ಕ್ಸು. ಆ್ಯಂಡ್ ನಿಮ್ಮ ಸೀನಿಯರ್ಸ್ ಅಂದರೆ ಇವಾಗ ಸೆಮಿಸ್ಟರ್ ಎಕ್ಸಾಮ್ 3rd ಸೆಮಿಸ್ಟರ್ ಯಾರು ಬರ್ತಿದ್ರೋ ಅವ್ರಿಗೆ ಏನಪ್ಪ ಅಂತಂದ್ರೆ ಅಪ್ ಟು 6 ಮಾರ್ಕ್ಸ್ವರೆಗೂ ಕೂಡ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರು. ನಿಮಗೂ ಕೂಡ ಅಪ್ ಟು ಒಂದು 6 to 5 ಅಂತ ಕೊಡ್ತಾರೆ. ಅದು ಯಾವ ರೀತಿ ಕೊಡ್ತಾರೆ, ಒಂದೇ ಸಬ್ಜೆಕ್ಟಿಗೆ ಕೊಡ್ತಾರಾ, ಏನು ಕೊಡ್ತಾರೆ ಅಂತಂದು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಸಪ್ರೇಟಾಗಿ ಹೇಳ್ತೀನಿ. ಯಾಕಂತಂದರೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವಾಗ ಹೇಳ್ತೀನಿ. ಯಾಕಂದರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ನಿಮಗೆ ಗ್ರೇಸ್ ಮಾರ್ಕ್ಸು. ಯಾಕಂದರೆ ಎಲ್ರಿಗೂ ಕೊಡಲ್ಲ. ಓಕೆ, ಅಂದರೆ ಎಲ್ಲರೂ ಕೂಡ ಚೆನ್ನಾಗಿ ಸ್ಕೋರ್ ತೊಗೊಂಡ್ರೆ ಅವ್ರಿಗೂ ಕೊಡಲ್ಲ. ಯಾರು ಫೇಲ್ ಆಗೋರು ಇರ್ತಾರಲ್ಲೋ ಅಂಥವ್ರಿಗೆ ಕೊಡ್ತಾರೆ. ಯಾವ ರೀತಿ ಎಲ್ಲನೂ ಕೂಡ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತೀನಿ. ಒಂದು ವಿಡಿಯೋದಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊತ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸರಿ, ರಿಸಲ್ಟ್ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಚಾನಲ್ ನೋಡ್ತಾ ಇರಿ. ಆ್ಯಂಡ್ ಇದು ಹೊಸ ಚಾನಲ್ ಅಂತ ಹೇಳಿದ್ದೀನಿ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಅದು ನ್ಯೂ ಚಾನಲ್ ನರ್ಸಿಂಗ್ ಅಪ್ಡೇಟ್ ಎಲ್ಲನೂ ಕೂಡ ಈ ಚಾನಲ್ ಇನ್ಮೇಲೆ ಬರ್ತದೆ. ಸರಿ, ಟೇಕ್ ಕೇರ್, ಬಾಯ್.